ನಮಸ್ಕಾರ ರೀ. ಬರ್ರಿ ಇವತ್ತು ಉಳ್ಳಾಗಡ್ಡಿ ಬಜ್ಜಿ ಮಾಡೋಣ. ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಇಲ್ಲಿ ನಾ ತಯಾರು ಮಾಡಿ ಇಟ್ಕೊಂಡ್ರಿ. ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡ್ರಿ, ಮೆಣಸಿನ್ಕಾಯಿ ಸಣ್ಣ ಹೆಚ್ಚಿಟ್ಕೊಂಡನು. ಇದು ಕೊತ್ತಂಬರಿ ಕಾಳು ಪುಡಿ ರೀ. ಇದು ಕೊತ್ತಂಬರಿ ಕಾಳು ಪುಡಿ, ಕೊತ್ತಂಬರಿ ಕಾಳು ಸಣ್ಣ ಜಜ್ಜಿ ಇಟ್ಕೊಂಡನು. ಇದು ಕೊತ್ತಂಬರಿ ರೀ. ಎರಡು ಹಾಕ್ಬೇಕ್ರಿ, ನಡಿತೈತಿ. ಚಲೋ ಹತ್ತಾವು. ಇವು ಅಜ್ವಾನ್ ರೀ. ಅಜ್ವಾನ್ ಒಂದು ಸ್ವಲ್ಪ ತಿಕ್ಕಬೇಕ್ರಿ. ಇವು ಅಜ್ವಾನ್ ರೀ. ಇವಾಗ ಜೀರಿಗೆ ಒಂದು ಸ್ವಲ್ಪ ಇಟ್ಕೊಂಡ್ರೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಬೇಕು. ಈಗ ಹಿಟ್ಟು ಕಲ್ಸೋಣ್ರಿ ಬಜ್ಜಿ ಮಾಡೋಕೆ, ಉಳ್ಳಾಗಡ್ಡಿ ಬಜ್ಜಿ ಮಾಡೋಕೆ. ಈಗ ತೋರಿಸ್ತಂಬ. ಈಗ ಉಳ್ಳಾಗಡ್ಡಿ ಹಾಕೋತನ್ರಿ. ಹೆಚ್ಚಿಟ್ಕೊಂಡದ್ದು ಉಳ್ಳಾಗಡ್ಡಿ. ಮೆಣಸಿನ್ಕಾಯಿ ಸಣ್ಣ ಹೆಚ್ಚಿಟ್ಕೊಂಡ್ರಿ. ಕೊತ್ತಂಬರಿ ಕಾಳು ಪುಡಿ ನಾನು ಕೊತ್ತಂಬರಿ ಕಾಳು ಪುಡಿ ಹಾಕೋದು ಟೇಸ್ಟ್ ಹಾಕ್ತಾವ್ರಿ. ಅದಕ್ಕೆ ಕೊತ್ತಂಬರಿನ ಹಾಕೋಬೇಕು. ಕೊತ್ತಂಬರಿ ಕಾಳು ಪುಡಿನೂ ಸಣ್ಣ ಜಜ್ಜಿ ಹಾಕೋಬೇಕು. ನಿಮ್ಗೆ ಕೊತ್ತಂಬರಿ ಬೇಕಂದ್ರೆ ಹಾಕೋರಿ, ಇಲ್ಲ ಕೊತ್ತಂಬರಿ ಕಾಳು ಪುಡಿ ಅಷ್ಟು ಹಾಕ್ತಾವಂದ್ರೆ ಅಷ್ಟು ಹಾಕ್ರೂ ನಡಿತೈತಿ. ಎರಡೂ ನಡೀತಾ. ಇದು ಅಜ್ವಾನ ಜೀರಿಗೆ ಈಗ ಹಾಕೋಣ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕಟ್ಟು ಉಪ್ಪು ಹಾಕೋರಿ. ಇದು ಕಡ್ಲೆ ಹಿಟ್ಟು ಐತ್ರಿ, ಇದು ಅಕ್ಕಿ ಹಿಟ್ಟು ಐತಿ. ಈಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಡ್ಲೆ ಹಿಟ್ಟು ಅಷ್ಟು ಆದ್ರೆ ಇದನ್ನ ಹಾಕೋರು. ಮಿದು ಚಪ್ಪಟ್ಟು ಹಾಕೋ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿತಂದ್ರೆ ಒಂದು ಸ್ವಲ್ಪ ಕುರು ಇದನ್ನು ಹತ್ತಾರ, ಚಲೋ ಹತ್ತಾವ. ಈಗ ಇದಕ್ಕೆ ನಿಮ್ಗೆ ತಿನ್ನು ಸೋಡಾ ಬೇಕಂದ್ರೆ ಹಾಕೋಬೇಕ್ರಿ, ಇಲ್ಲಾಂದ್ರೆ ಬೇಡ. ಯಾರು ಸೋಡಾ ತಿನ್ನಂಗಿಲ್ಲ, ಸೋಡಾ ನಡ್ತೀವಿ. ಹಾಕೊಂಡ್ರೆ ಒಂದಿಷ್ಟು ಹಾಕೋರು, ಸ್ವಲ್ಪ ಒಂದು ಚಿಟಿಕೆ ಅಟ್ಟ ಸೋಡಾ ಹಾಕೋರು. ಈಗ ಉಪ್ಪು ಜೀರಿಗೆ ಅದೆಲ್ಲ ಹಾಕಿದ್ದೇನೆ ರೀ. ಕರಿಬೇವನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೋರಿ. ಸ್ವಲ್ಪ ಕರಿಬೇವನ್ನ ಹಾಕಿ ನಡಿತೈತಿ. ಎರಡು ಹಿಟ್ಟು ಹಾಕಿ ಕಲಸೋಣ. ಇದೆಲ್ಲ ಹಿಟ್ಟು ಕಲಿಸಿ ಒಂದು ಸ್ವಲ್ಪ ನೀನು ಯಾಕೆ ಬಿಡ್ಬೇಕ್ರಿ ನೀವು. ಕರಿಬೇವ ಸಣ್ಣ ಹೆಂಚಿ ಹಾಕೋದು. ನಾ ಈಗ ಹೆಂಚ್ಕೊತೀನಿ. ಕರಿಬೇವ ನೋಡ್ರಿ ಹಿಂಗೆ ಸಣ್ಣ ಹೆಂಚ್ರಿ, ಅಂದ್ರೆ ಇದು ಟೇಸ್ಟ್ ಹಾಕಿ ನೋಡ್ರಿ. ಒಂದು ಸ್ವಲ್ಪ ಮಸ್ತ್ ಅನಿಸ್ತಾವೆ. ಈಗ ಇದಕ್ಕೆ ನೀರು ಹಾಕಿ ಹಾಗೆ ಹಿಟ್ಟು ಕಲಿಸ್ಕೊಳ್ಳೋಣ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಭಾಳ ಮಿದುವೂ ಕಲಿಸೋದಿಲ್ಲ ರೀ, ಭಾಳ ಗಟ್ಟಿನೂ ಕಲಿಸೋದಿಲ್ಲ. ಎಟ್ಟು ಬೇಕಾಟ ಅಟಾಟ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೋಡಿರಿ ಹಿಂಗೆ ಹಿಟ್ಟು ಹಿಂಗೆ ಆಗ್ಬೇಕು ನೋಡ್ರಿ. ಭಾಳ ಗಟ್ಟಿ ಅಲ್ಲ, ಭಾಳ ಮೆದುವು ಅಲ್ಲ. ಹಿಂಗೆ ಕಲಿಸ್ಕೋಬೇಕ್ರಿ ಇದನ್ನೆಲ್ಲ. ಹಿಂಗೆ ಒಂದು 10 ನಿಮಿಷ ಹಿಂಗೆ ಕಲಿಸಿ ಇದನ್ನೇನಿಲ್ಲ ರೀ ಇದೆಲ್ಲ. ಇದನ್ನು ಸ್ವಲ್ಪ 10 ನಿಮಿಷ ಅಷ್ಟೇ ಉಪ್ಪು ಅದು ಕರ್ಗೋತಕ್ಕ. ಒಂದು 10 ನಿಮಿಷ ಅಟ್ಟ ಮುಚ್ಚಿಡೋಣ್ರಿ ಇದನ್ನ. ಅನ್ಕೊಂಬಿಟ್ಟ ನಾನು ಒಂದು 10 ನಿಮಿಷ ಎಣ್ಣೆ ಇಟ್ಟ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಡ್ತಾನೆ ರೀ. ಬರ್ರಿ ಈಗ ಹಿಟ್ಟು ನೆನೆದೈತಿ ನೋಡೋಣ. ನೆನೆದೈತಿ ನೋಡ್ರಿ. ಒಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟಿನಿ. ಈಗ ಕಡೆ ನಾನು ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟನ್ರಿ. ಈಗ ಎಣ್ಣೆ ಕಾದಕ್ಕೆ ನೋಡೋಣ ರೀ. ಈಗ ಎಣ್ಣೆಗೆ ಕಾದೈತ್ರಿ. ಈಗ ಅಷ್ಟು ಒಂದೊಂದು ಬಿಡೋಣ. ಬಜ್ಜಿ ಒಂದೊಂದು ಬಿಡೋಣ. ಕೈಲೇ ಹಾಕ್ತಾನೂ ರೀ. ಇದು ಚಮಚಲಿ ಬಿಟ್ಟು ಅಟ್ಟ ಅಳತ್ತಿನೂ ಹಾಕಾವು. ಮತ್ತು ಕೈ ಹಿಡಿಯೋಣ ಆಗಲ್ಲ, ಕೈ ತೊಗೊಳಕ್ಕಾಗಂಗಿಲ್ಲ ರೀ. ನೋಡಿರಿ ಉಳ್ಳಾಗಡ್ಡಿ ಬಜ್ಜಿ ಮಸ್ತ್ ಹಾಕಾವ್ರಿ. ಹಿಂಗೆ ಮಾಡಿ ನೋಡ್ರಿ. ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಹಾಕಾವು ನೋಡ್ರಿ. ಮಾಡಿ ತಿಂದ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿದೆ ಬಜ್ಜಿ. ನೀವು ಈ ಟೈಪ ಮಾಡಿ ನೋಡ್ರಿ. ನಾ ಮಾಡೋ ಟೈಪ ಮಾಡಿ ಹೇಳ್ರಿ. ನಾನು
ಇನ್ನೊಂದು ಈಟ ಬೇಯಬೇಕು, ಸ್ವಲ್ಪ ಬೇಯಾಗತ್ತಾವು, ಇನ್ನೊಂಚೂರು ಬೇಯಬೇಕು. ನಿಮಗೆ ಗುರ್ತಕ್ಕ ಚೆನ್ನಾಗಿ ಬೇಯಬೇಕು ಕೆಂಪ ಬಜ್ಜಿ. ಬರ್ರಿ ಈಗ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ. ಗರಂ ಗರಂ ಬಜ್ಜಿ, ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಬರ್ರಿ ಎಲ್ಲರೂ ನೋಡ್ರಿ. ಈಗ ಈ ಕಲರ್ ಬರ್ತಕ್ಕ ಕರೀರಿ ಎಣ್ಣೆಗ. ಇವಾಗ ತೋರಿಸ್ತೇನೆ. ಮಸ್ತ್ ಅಕ್ಕವ್ರ ಬಜ್ಜಿ. ಸಾಸ್ ಹಾಕಿದ್ರೆ ಸಾಸ್ ಜೊತೆ ಒಂದು ಸ್ವಲ್ಪ ಹಚ್ಕೊಂಡು ತಿಂದು ನೋಡ್ರಿ. ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ಯಾವ್ರಿ. ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ಯಾವ. ಈ ರೀತಿ ಬಜ್ಜಿ ನೀವು ಮಾಡಿ ತಿಂದು ನೋಡ್ರಿ. ತಿಂದು ನೋಡ್ರಿ, ನಂಗೆ ತಿಂದ್ಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿದಾವೆ ಬಜ್ಜಿ ಅನ್ನೋದು. ಈ ಟೈಪ ನಾ ಹೇಳಿದ್ದೆ ಇದಕ್ಕೆ. ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ಕಾರ ರೀ ಎಲ್ಲರಿಗೂ.